ಆನ್ಲೈನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆನ್ಲೈನ್ ಕ್ಲಾಸ್ ಅಂತ ಅಂದರೆ ಯಾವ ರೀತಿ, ಯಾರಿಗೆಲ್ಲ ಆನ್ಲೈನ್ ಕ್ಲಾಸಸ್ ಇದೆ, ಸೊ ಇದನ್ನು ಹೇಗೆ ಮಾಡೋದು, ಯಾರಿಗೆಲ್ಲ ಕನ್ಫ್ಯೂಷನ್ ಇದೆಯಾ? ಸೊ ಅದನ್ನು ಕಂಟಿನ್ಯೂ ಆಗಿ ಹೇಳ್ತೀನಿ, ಬನ್ನಿ ಕೊನೆವರೆಗೂ ವಿಡಿಯೋ ಮಿಸ್ ಮಾಡಿದೆ ನೋಡಿ. ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಭಾವಿಸ್ತಾ ನಾನಿವತ್ತು ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಮೆಸ್ಸಿ ಹೇರ್ ಸ್ಟೈಲ್ನ ಹೇಳ್ಕೊಡ್ಬೇಕು ಅಂತ ಬಂದಿದ್ದೀನಿ. ಯಾಕೆ ತಡ ಮಾಡೋದು, ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ಆನ್ಲೈನ್ ಕ್ಲಾಸಸ್ ಅಂತಂದರೆ ಏನು ಅಂತ ಮೊದಲಿಗೆ ಹೇಳ್ಬಿಡ್ತೀನಿ. ಸೊ ಎಂಥವರಿಗೆ ಆದ್ರೂ ಈ ಕ್ಲಾಸಸ್ ಕಲಿಬೇಕು ಅಂತ ಆಸಕ್ತಿ ಅಂತ ತುಂಬ ಇರುತ್ತೆ. ಆಸಕ್ತಿ ಇರೋ ಅಂಥ ಹೆಣ್ಮಕ್ಳಿಗೆ ಇದೊಂದು ದೊಡ್ಡ ಅವಕಾಶ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರೆಲ್ಲ ಮೆಸೇಜ್ ಮಾಡ್ತಾ ಇದ್ರಿ, ಕಮೆಂಟ್ ಮಾಡ್ತಾ ಇದ್ರಿ, ಮ್ಯಾಮ್ ನೋಟ್ಸ್ ಕೊಡಿ ಅಥವಾ ನಿಮ್ಮ ಲೊಕೇಶನ್ನ ಹೇಳಿ, ನಾವು ಅಲ್ಲೇ ಬಂದು ಕಲ್ತ್ಕೋತೀವಿ ಅಂತ ಎಷ್ಟು ಜನ ಹೇಳ್ತಾ ಇದ್ರಿ. ಸೊ ಅಂಥವರಿಗೆಲ್ಲ ಒಂದು ಬೆನಿಫಿಟ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ನಾನು ಇನ್ಮೇಲೆ ಆನ್ಲೈನ್ ಕ್ಲಾಸ್ನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ಎಷ್ಟೋ ಜನಕ್ಕೆ ನಾವು ಫ್ರೀ ಬ್ಯೂಟಿಷಿಯನ್ ಕೋರ್ಸ್ ಅಥವಾ ಅರ್ನಿಂಗ್ಸ್ ಅಟ್ ಹೋಮ್, ನೀವು ಮನೆಯಲ್ಲೇ ಕೂತು ಕಲೀರಿ ಅಂತ ಹೇಳಿಬಿಟ್ಟು ನಾವು ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇರೋದು. ಎಷ್ಟೋ ಜನ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಗೆಲ್ಲರಿಗೂ ವಿಡಿಯೋ ನೋಡಿ ಕೆಲವೊಂದಷ್ಟನ್ನ ತಿಳ್ಕೊಳಕ್ಕಾಗದೇ ಇರೋಂಥ ವಿಷಯಗಳನ್ನು ನೀವು ಆನ್ಲೈನ್ ಮೂಲಕ ನೀವು ಆರಾಮಾಗಿ ತಿಳ್ಕೊಳ್ತಾ ಹೋಗ್ಬೋದು. ಸೊ ಯಾರಿಗೆಲ್ಲ ಐಬ್ರೋಸ್ ಟು ಅಡ್ವಾನ್ಸ್ ಮೇಕಪ್, ಹೇರ್, ಸ್ಯಾರಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊಬೇಕು ಅಂತ ಆಸೆ ಪಡ್ತಾ ಇದ್ದೀರಾ, ಸೊ ಆ ಥರದವ್ರಿಗೆ ಈ ವಿಡಿಯೋ ಸಖತ್ ಯೂಸ್ಫುಲ್ ಆಗುತ್ತೆ ಅಂತಲೇ ಭಾವಿಸ್ತೀನಿ. ಹಾಗೇನೆ ಇದ್ರ ಜೊತೆಗೆ ಯಾವ ರೀತಿ ಒಂದು ಆನ್ಲೈನ್ ಕ್ಲಾಸ್ ಮಾಡ್ಬೋದು ಅಥವಾ ಯಾವುದ್ರ ಬಗ್ಗೆ ನಾವು ಆನ್ಲೈನ್ ಕ್ಲಾಸ್ನ ಮಾಡಿದ್ರೆ ನಿಮಗೆ ಯೂಸ್ ಆಗುತ್ತೆ ಅನ್ನೋ ಇಂಟ್ರೆಸ್ಟ್ ಇರೋರು ಕೂಡ ನಮಗೆ ಒಂದು ಕಮೆಂಟ್ ಮಾಡಿ. ಒಂದು ಹೇರ್ ಬಗ್ಗೆ ಆಗಿರಲಿ, ಸ್ಯಾರಿ ಬಗ್ಗೆ ಆಗಿರಲಿ, ಅಥವಾ ಮೇಕಪ್ ಬಗ್ಗೆ ಆಗಿರಲಿ, ಅಥವಾ ಒಂದು ಬ್ಯೂಟಿಷಿಯನ್ ಕೋರ್ಸ್ ಬಗ್ಗೆ ಆಗಿರಲಿ, ಪರ್ಟಿಕ್ಯುಲರ್ ಆಗಿ ಈ ಮೆಥಡ್ ಬಗ್ಗೆ ನೀವು ಮಾಡಿ ನಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿದ್ರೆ ಹೈಯೆಸ್ಟ್ ಕಮೆಂಟ್ ಯಾವುದು ಹೋಗುತ್ತೋ ಸೊ ನಾನು ಅದನ್ನು ಫಸ್ಟ್ ಪ್ರಿಫರೆನ್ಸ್ ಆಗಿ ತಗೋತಾ ಇದ್ದೀನಿ. ಸೊ ಹಾಗಾಗಿ ಆದಷ್ಟು ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ನೀವು ತಿಳಿಸಿ. ಸೊ ನಾವಿಲ್ಲಿ ಒಂದು ಕಂಪ್ಲೀಟ್ ಇಂಟರ್ನ್ಯಾಷನಲ್ ಪ್ರೊಫೆಷ್ನಲ್ ಹೇರ್ ಸ್ಟೈಲ್ನ ಮಾಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ನಾನಿಲ್ಲಿ ಇಯರ್ ಟು ಇಯರ್ ಪಾರ್ಟಿಷನ್ ಮಾಡಿಕೊಂಡು ಸೈಡ್ ಕ್ರಾಫ್ ತೆಗೆದು ಫ್ರಂಟಿನ ಒಂದು ಅರ್ಧ ಭಾಗದಷ್ಟು ಹೇರನ್ನು ನಾನು ಬಿಟ್ಕೊಂಡಿದ್ದೀನಿ. ಅದಾದಮೇಲೆ ಇಯರ್ ಟು ಇಯರ್ ಪಾರ್ಟಿಷನಲ್ಲಿ ಒಂದು ಚಿಕ್ಕದಾಗಿ ಯೂನೀಕ್ ಆಗಿ ಬಫ್ನ ಮಾಡ್ಕೋತಾ ಇದ್ದೀನಿ. ಬಫ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ಆಲ್ರೆಡಿ ನಿಮಗೆ ಎಲ್ಲರಿಗೂ ಹೇಳ್ಕೊಟ್ಟಿದ್ದೀನಿ. ಕನ್ಫ್ಯೂಷನ್ ಯಾರಿಗಾದರೂ ಇತ್ತು ಅಂತಂದರೆ ಪ್ರೀವಿಯಸ್ ಒಂದು ಕ್ಲಾಸ್ಗಳನ್ನ ಅಟೆಂಡ್ ಮಾಡಿ ಅಥವಾ ನೋಡಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇಲ್ಲೂ ಕೂಡ ನಾನು ತೋರಿಸಿದ್ದೀನಿ, ಬಟ್ ನಾನು ಯಾವುದೇ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಬಫ್ನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ಬಫ್ನ ಕಂಪ್ಲೀಟಾಗಿ ಮಾಡ್ಕೊಂಡು ಅದಾದಮೇಲೆ ಇದ್ರ ಮೇಲೆ ನಾನು ಲೇಯರ್ಸ್ನ ತೆಗಿತಾ ಇದ್ದೀನಿ. ಚಿಕ್ಕದಾಗಿ ಲೇಯರ್ಸ್ ತೆಗಿಯೋದ್ರಿಂದ ಸ್ವಲ್ಪ ಯೂನೀಕಾಗಿ ಕಾಣಿಸುತ್ತೆ ಅನ್ನೋ ಒಂದು ಮೆಥಡ್ ಅಷ್ಟೇ. ಸೊ ಈ ರೀತಿ ಲೇಯರ್ಸ್ ತೆಕ್ಕೊಂಡು ನಾನು ಅದಾದಮೇಲೆ ಅದ್ರ ಮೇಲೆ ಸ್ಪ್ರೇ ಮಾಡ್ಕೋತಾ ಇದ್ದೀನಿ. ಸ್ಪ್ರೇಗಳ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕು ಅಂತ ಅಂದರೆ ಹೇಳಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಸ್ಪ್ರೇಗಳ ಬಗ್ಗೆ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಯಾವ ಸ್ಪ್ರೇ ಯೂಸ್ ಮಾಡಿದ್ರೆ ಏನೇನು ಒಂದು ಪ್ರೊಟೆಕ್ಷನ್ ಇರುತ್ತೆ ಅಥವಾ ಅದರಿಂದ ಏನು ಯೂಸ್ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಕಂಪ್ಲೀಟಾಗಿ ಲೇಯರ್ಸ್ನೆಲ್ಲ ತೆಗ್ಕೊಂಡು ಆದಮೇಲೆ ಅದೇ ರೀತಿ ಸ್ಪ್ರೇ ಮಾಡಿಕೊಂಡು, ಸ್ಪ್ರೇ ಯಾವಾಗಲೂ 1 ಅಡಿ ಗ್ಯಾಪಲ್ಲಿ ಸ್ಪ್ರೇ ಮಾಡಬೇಕು. ಸ್ಪ್ರೇ ಮಾಡ್ಕೊಂಡು ಆದಮೇಲೆ ಮತ್ತೆ ನೀಟಾಗಿ ಆ ಒಂದು ಲೇಯರ್ಸ್ ಮೇಲೆ ಹ್ಯಾಂಡ್ ಮೂವ್ ಮಾಡ್ಕೋಬೇಕು. ಯಾವುದೇ ರೀತಿ ಬೇಬಿ ಹೇರ್ಸ್ ಬಿಟ್ಕೊಳ್ದೇ ಇರೋ ರೀತಿ ನೋಡ್ಕೊಳ್ಳಿ. ಸೊ ಇದಾದಮೇಲೆ ಬಫ್ ಕಂಪ್ಲೀಟ್ ಆಗಿದೆ. ಸೊ ಬಫ್ ಕಂಪ್ಲೀಟ್ ಮಾಡ್ಕೊಂಡು ಅದಾದಮೇಲೆ ನಾವು ಫ್ರಂಟ್ ಲುಕ್ನ ಕ್ರಿಯೇಟ್ ಮಾಡಬೇಕು. ಫ್ರಂಟ್ ಲುಕ್ ಕ್ರಿಯೇಟ್ ಮಾಡೋಕ್ಕೂ ಮುಂಚೆ ನಾನಿಲ್ಲಿ ಬ್ಯಾಕ್ ಸೈಡಲ್ಲಿ ಹಿಯರ್ ಟು ಹಿಯರ್ ಪಾರ್ಟಿಷನ್ ತೆಗೆದು ಅದಕ್ಕೆ ನಾನು ನೆಟ್ಟೆಡ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಅಥವಾ ಒಂದು ಮುಕ್ಕಾಲು ಭಾಗದಷ್ಟು ಹೇರನ್ನು ಮೇಲ್ಗಡೆಗೆ ತೆಗೆದು ಕೆಳಗಡೆ ಇರುವಂಥ ಕಾಲು ಭಾಗದ ಹೇರಿಗೆ ನಾನಿಲ್ಲಿ ನೆಟ್ಟೆಡನ್ನು ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ನೆಟ್ಟೆಡನ್ನು ನಾನು ಏನಕ್ಕೆ ಫಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಾನಿವತ್ತು ಮಾಡ್ತಾ ಇರೋದು ಮೆಸ್ಸಿ ಇಂಟರ್ನ್ಯಾಷನಲ್ ಬ್ರೈಡ್ ಒಂದು ಹೇರ್ ಸ್ಟೈಲ್. ಸೊ ಇದಕ್ಕೆ ನಮಗೆ ಗ್ರಿಪ್ ಬೇಕು, ತುಂಬ ಗ್ರಿಪ್ ಬೇಕು. ಬಿಕಾಸ್ ನಾವು ಇದರಲ್ಲಿ ಯಾವುದೇ ರೀತಿ ಸುಜಾತ ಪಿನ್ಸ್ನ ಯೂಸ್ ಮಾಡ್ತಾ ಇಲ್ಲ. ಸುಜಾತ ಪಿನ್ಸ್ನ ಯೂಸ್ ಮಾಡಿ ಸೆಕ್ಯೂರ್ ಮಾಡೋಂಗಿತ್ತು ಅಂತಂದರೆ ನಮಗೆ ಯಾವುದೇ ರೀತಿ ಈ ರೀತಿ ನೆಟ್ಟೆಡ್ಸ್ ಯೂಸ್ ಆಗಲ್ಲ. ಸೊ ಇದ್ರದ್ದು ಅವಶ್ಯಕತೆ ಇರಲ್ಲ. ಸೊ ನಾವಿಲ್ಲಿ ಇವತ್ತು ಜಸ್ಟ್ ಯು ಪಿನ್ಸಿಂದ ಅಥವಾ ಒಂದು ಸ್ಪ್ರೇ ಮಾಡೋದ್ರಿಂದ ಹೇರ್ ಸ್ಟೈಲ್ ಕಂಪ್ಲೀಟಾಗಿ ಸೆಕ್ಯೂರ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆ ನೆಟ್ಟೆಡ್ ಒಂದು ಸೆಕ್ಯೂರಿಟಿ ಪಾಯಿಂಟ್ ಅಂತಲೇ ಹೇಳ್ಬೋದು. ನೆಟ್ಟೆಡ್ ಇತ್ತು ಅಂತಂದರೆ ನಮಗೆ ಒಂದು ಗ್ರಿಪ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಫ್ರಂಟ್ ಲುಕ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀವಿ. ಫ್ರಂಟ್ ಲುಕ್ಕಲ್ಲಿ ನಾನು ಬಂದು ಸೈಡ್ ಕ್ರಾಪ್ ತೆಗೆದು ಸೇಮ್ ಒಂದು ಬ್ಯಾಕೂಮ್ನ ಕೊಟ್ಟು ಎರಡೂ ಕಡೆನೂ ಕೂಡ ಬಫ್ ಮಾಡಿ ನಾನು ಲೇಯರ್ನ ತೆಗಿತಾ ಇದ್ದೀನಿ. ಡಿಪೆಂಡ್ ಆನ್ ಅವರ್ ಒಂದು ಫೋರೆಡ್ ಅಂತಲೇ ಹೇಳ್ಬೋದು. ಫೋರೆಡ್ ಹೇಗಿರುತ್ತೋ ಹಾಗೆ ನಾವು ಫ್ರಂಟ್ ಲುಕ್ನ ಕ್ರಿಯೇಟ್ ಮಾಡಬೇಕು. ಇಲ್ಲಿ ಕೂತಿರುವಂಥ ನನ್ನ ಕ್ಲೈಂಟಿಗೆ ಫೋರೆಡ್ ತುಂಬ ಬ್ರಾಡ್ ಇದೆ. ಸೊ ನಾನಿಲ್ಲಿ ಏನು ಮಾಡಬೇಕು, ಆ ಒಂದು ಫೋರೆಡ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ನಾನು ತುಂಬ ಹೈಟ್ ಮಾಡ್ತಾ ಹೋಯಿತು ಅಂತ ಅಂದರೆ ಫೋರೆಡ್ ಇನ್ನೂ ಬ್ರಾಡ್ ಆಗ್ತಾ ಕಾಣಿಸುತ್ತೆ.
ಸೊ ಯಾವಾಗಲೂ ತಿಳ್ಕೊಳ್ಳಿ, ಹೇರ್ ಸ್ಟೈಲಿಸ್ಟ್ ಯಾರೆಲ್ಲ ಇರ್ತೀರಾ ಒಂದು ಫೋರ್ ಹೆಡ್ ಮೇಲೇ ನೀವು ಡಿಪೆಂಡ್ ಮಾಡ್ಕೊಳ್ಳಿ ಒಂದು ಫ್ರಂಟ್ ಲುಕ್ ಹೇರ್ ಸ್ಟೈಲ್ನ. ಫ್ರಂಟ್ ಲುಕ್ ಮಾಡೋದಷ್ಟು ಈಸಿ ಅಲ್ಲ. ಯಾವ್ಯಾವುದೋ ಫೇಸಿಗೆ ಯಾವ್ಯಾವುದೋ ಒಂದು ಫ್ರಂಟ್ ಲುಕ್ನ ಕ್ರಿಯೇಟ್ ಮಾಡೋಕ್ಕೆ ಹೋಗಬೇಡಿ. ಸೆಂಟರ್ ಕ್ರಾಫ್ ನಾವು ಯಾರಿಗೆ ತೆಗಿಬೇಕು, ಸೈಡ್ ಕ್ರಾಫ್ ಯಾರಿಗೆ ತೆಗಿಬೇಕು, ಅಥವಾ ನಾವು ಒಂದು ಹೈ ಬಫ್ನ ಎಂಥ ಫೇಸಿಗೆ ಮಾಡಬೇಕು ಅನ್ನೋ ಕ್ಲಾರಿಟಿ ನಿಮಗಿರಬೇಕು. ಡಿಪೆಂಡ್ ಆನ್ ಫೋರ್ ಹೆಡ್ ಯಾವಾಗಲೂ ನಿಮಗೆ ಬ್ರಾಡಾಗಿತ್ತು ಅಂತಂದರೆ ಹೇರಲ್ಲಿ ಕ್ಲೋಸ್ ಮಾಡೋದಕ್ಕೆ ನಾವು ಟ್ರೈ ಮಾಡಬೇಕು. ಸೊ ಫೋರ್ ಹೆಡ್ ಚಿಕ್ಕದಿತ್ತು ಅಂತಂದರೆ ನಾವು ಫೋರ್ ಹೆಡ್ನ ಬ್ರಾಡ್ ಮಾಡೋದಕ್ಕೋಸ್ಕರ ಒಂದು ಹೈ ಬಫ್ ಆಗಿರಲಿ ಅಥವಾ ಒಂದು ಹೈ ಕೂಮ್ ಮಾಡಿ ಯಾವುದೇ ರೀತಿ ಫ್ರಂಟ್ ಲುಕ್ ಕೊಡೋದಾಗಿರಲಿ ಮಾಡಿದ್ರೆ ಒಂದು ಯೂನೀಕ್ ಆದ ಒಂದು ಹೇರ್ ಸ್ಟೈಲ್ ಬರುತ್ತೆ. ಸೊ ನಾವು ಫೋರ್ ಹೆಡ್ ಹೇಗಿರುತ್ತೋ ನಮ್ಮ ಫೇಸ್ ಸ್ಟ್ರಕ್ಚರ್ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ನಾವು ಒಂದು ಹೇರ್ ಕ್ರಿಯೇಟ್ ಮಾಡೋದು. ನಾನಿಲ್ಲಿ ಫ್ರಂಟಲ್ಲಿ ಇವರಿಗೆ ಒಂದು 2 ಲೇಯರ್ಸ್ನ ಕೊಟ್ಕೊಂಡಿದ್ದೀನಿ. ಆ 2 ಲೇಯರ್ಸ್ನ ನಾನು ಯಾವ ರೀತಿಯಲ್ಲಿ ಕೊಟ್ಕೊಂಡಿದ್ದೀನಿ, ಐಬ್ರೋಸ್ ಸೆಂಟರ್ ಪಾಯಿಂಟಿಂದ ಹೇರ್ ಲೇಯರ್ನ ಬಿಟ್ಟಿದ್ದೀನಿ, ಫ್ರಂಟ್ ಲೇಯರ್ನ ಬಿಟ್ಕೊಂಡಿದ್ದೀನಿ. ನೀವು ಯಾವುದೇ ಕಾರಣಕ್ಕೂ ನೋಸ್ ಅಪ್ಪರಲ್ಲಿ ಬಿಡೋದು ಅಥವಾ ಹಿಯರ್ಸ್ ಹತ್ರ ಬಿಡೋದು ಹೀಗೆಲ್ಲ ಮಾಡಬೇಡಿ. ನಾವು ಯಾವಾಗಲೂ ಐಬ್ರೋ ಸೆಂಟರ್ ಪೋರ್ಷನಲ್ಲಿ 2 ಭಾಗದಲ್ಲಿ ನಾವು ಹೇರ್ ಬಿಟ್ಟಾಗ ಫೋರ್ ಹೆಡ್ ನೀಟಾಗಿ ಕವರ್ ಆಗಿಬಿಡುತ್ತೆ. ಇದಾದಮೇಲೆ 2 ಕಡೆನೂ ನಾವು ಬ್ಯಾಕೂಮ್ ಮಾಡಿಕೊಂಡು ಸ್ವಲ್ಪ ಹೈ ಪೊಸಿಷನಲ್ಲಿ ಸೈಡ್ ಕ್ರಾಫಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಸುಜಾತ ಪೆನ್ಸಿಂದ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ 2 ಭಾಗದಲ್ಲಿ. ಸೊ ಇದೆಲ್ಲ ಕಂಪ್ಲೀಟ್ ಆದಮೇಲೆ ನಾವು ಬ್ಯಾಕ್ ಲುಕ್ಕಿಗೆ ಹೋಗೋಣ. ಬ್ಯಾಕ್ ಲುಕ್ನ ಹೇಗೆ ಮಾಡಬೇಕು ಅನ್ನೋದೇ ಒಂದು ಕ್ರಿಯೇಟಿವ್ ಮೆಥಡ್ ಅಂತಲೇ ಹೇಳ್ಬೋದು. ಯಾವಾಗಲೂ ಒಂದು ಹೇರ್ ಸ್ಟೈಲನ್ನು ನಾವು ಕ್ರಿಯೇಟ್ ಮಾಡಬೇಕು. ಫೋಟೋ ನೋಡಿ ರೆಫರೆನ್ಸ್ ನೋಡಿ ನಾವು ಮಾಡೋದಲ್ಲ, ನಾವೇ ಒಂದು ಹೇರ್ ಸ್ಟೈಲ್ನ ಕ್ರಿಯೇಟ್ ಮಾಡಬೇಕು. ನೀವು ಎಂಥದ್ದೇ ಒಂದು ಹೇರ್ ಸ್ಟೈಲ್ನ ಕ್ರಿಯೇಟ್ ಮಾಡಿ, ಯೂನೀಕ್ ಆಗಿರಬೇಕು ಅಥವಾ ಚೆನ್ನಾಗಿ ಕಾಣಿಸ್ಬೇಕು, ಔಟ್ಫಿಟ್ ನಮಗೆ ಅಸ್ಸಾಮಾಗಿ ಬರಬೇಕು, ಅದಷ್ಟೇ ನಮಗೆ ಬೇಕಾಗಿರೋದು. ಹೇರ್ ಸ್ಟೈಲ್ ಎಂಥದ್ದೇ ಆಗಿರಲಿ, ನೀವು ಮಾಡೋದೇ ಟ್ರೆಂಡ್ ಆಗಬೇಕು. ಟ್ರೆಂಡಿಂಗ್ ಹೇಗಿರುತ್ತೋ ಅದನ್ನು ನೀವು ಮಾಡೋದಲ್ಲ, ನೀವು ಮಾಡೋ ಟ್ರೆಂಡ್ ಆಗಬೇಕು. ನಾನಿಲ್ಲಿ ಬ್ಯಾಕ್ ಸೈಡಲ್ಲಿ 4 ಭಾಗವಾಗಿ ಡಿವೈಡ್ ಮಾಡ್ಕೋತಾ ಇದ್ದೀನಿ. 4 ಭಾಗ ಅಂತಂದರೆ ಸೆಂಟರಲ್ಲಿ ನೀವು ನೋಡ್ತಿರೋ ಮಟ್ಟಿಗೆ 2 ಪೋರ್ಷನ್ ಆಗಿ ಡಿವೈಡ್ ಮಾಡ್ಕೋತಾ ಇದ್ದೀನಿ. ಈ 2 ಪೋರ್ಷನ್ ಆದಮೇಲೆ ನಾನು ಇದರಲ್ಲೇ 3 ಲೇಯರ್ಸ್ನ ಕನ್ವರ್ಟ್ ಮಾಡಿಕೊಂಡು ಆ ಕಡೆ ಒಂದು ಭಾಗದಲ್ಲಿ ಅಥವಾ ಲೆಫ್ಟ್ ಒಂದು ಭಾಗದಲ್ಲಿ 3 ಲೇಯರ್ಸ್ನ ಕನ್ವರ್ಟ್ ಮಾಡಿ ಪಿನ್ನಿಂದ ಸೆಕ್ಯೂರ್ ಮಾಡ್ತಾ ಇದ್ದೀನಿ. ಲೇಯರ್ಸ್ನ ನಾನು ಯಾವ ರೀತಿಯಲ್ಲಿ ತೆಗಿತಾ ಇದ್ದೀನಿ, ಪುಲ್ ಮಾಡ್ತಾ ಇದ್ದೀನಿ, ಮೇಲ್ಗಡೆಗೆ ಲೇಯರ್ಸ್ನ ಪುಲ್ ಮಾಡ್ತಾ ಇದ್ದೀನಿ. ಈ ರೀತಿ ಪುಲ್ ಮಾಡ್ತಾ ಮಾಡ್ತಾ ಒಂದು ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡು ನಾನು ಅದರ ಮೇಲೆ ಸ್ಪ್ರೇ ಮಾಡ್ಕೊತಾ ಇದ್ದೀನಿ. ವಿತಿನ್ 5 to 6 ಸೆಕೆಂಡ್ಸಲ್ಲಿ ಇದು ಹೋಲ್ಡ್ ಆಗುತ್ತೆ. ಸೊ ನಾವಿಲ್ಲಿ ಮಾಡ್ತಾ ಇರುವಂಥ ಹೇರ್ ಲುಕ್ ಹೇಗಿದೆ, ಜಸ್ಟ್ ಹೋಲ್ಡ್ ಮಾಡೋದಷ್ಟೇ. ಸೊ ಇದೇ ರೀತಿ ನಾವು ಕಂಪ್ಲೀಟ್ ಒಂದು ಹೇರ್ ಲುಕ್ಕನ್ನು ಕ್ರಿಯೇಟ್ ಮಾಡಬೇಕು. ಇದಾದ ಮೇಲೆ ಒಂದು ಸ್ಪ್ರೇ ಮಾಡಿಕೊಂಡ್ರೆ ಇದು ಹೋಲ್ಡ್ ಆಗುತ್ತೆ. ಇದಾಗ್ತಿದ್ದಂಗೆ ಸೈಡಲ್ಲಿರುವಂಥ ಎಕ್ಸ್ಟ್ರಾ ಹೇರ್ ಏನಿದೆಯಲ್ಲ ನಾವು ಅದರಿಂದ ಮತ್ತೆ ಒಂದು ಹೇರ್ ಲುಕ್ನ ಕ್ರಿಯೇಟ್ ಮಾಡಬೇಕು. ನೀವು ಸೇಮ್ ಮೆಥಡ್ನೇ ಫುಲ್ ಹೇರಿಗೂ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಡಬಲ್ ಲೇಯರಲ್ಲಿ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ನಿಮಗೆ ಡಬಲ್ ಒಂದು ಮೆಥಡ್ಗಳು ಸಿಗಲಿ ಅಂತ ಹೇಳಿಬಿಟ್ಟು, ಡಬಲ್ ಐಡಿಯಾ ಸಿಗಲಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ಹೇರ್ ಸ್ಟೈಲ್ ನೋಡ್ತಾ ಇದ್ದಂಗೆ ನಿಮಗೆ ಓಕೆ ಮಾಡಬಹುದು, ಎಲ್ಲ ರೀತಿಯೂ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಸಿಗಲಿ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ಹೇರ್ ಸ್ಟೈಲ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದಾದಮೇಲೆ ನಾನು ಒಂದು ರೈಟ್ ಸೈಡ್ ಪೋರ್ಷನಲ್ಲಿ ಮತ್ತೆ ಹೇಗೆ ಕವರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಸೆಂಟರಲ್ಲಿ ಏನಾಗ್ತಿದೆ, ಚಿಕ್ಕ ಚಿಕ್ಕದಾಗಿ ಲೇಯರ್ಸ್ ಬರ್ತಾ ಇದೆ. ಹಾಗೆಯೇ ನಾವು ಸೈಡಲ್ಲಿ ಏನು ಮಾಡ್ತಾ ಇದ್ದೀವಿ, ಮತ್ತು ಅದರಿಂದ ಲೇಯರ್ಸ್ ತೆಗೆದು ಕವರ್ ಮಾಡ್ಕೋತಾ ಇದ್ದೀವಿ. ಪ್ರತಿ ಒಂದು ಲೇಯರ್ನ ಕೂಡ ನಾವು ಒಂದು ಪಿನಿಂದನೇ ಸೆಕ್ಯೂರ್ ಮಾಡ್ಕೋಬೇಕು. ಇಲ್ಲಿ ನಾನು ಲೆಫ್ಟ್ ಅಥವಾ ರೈಟ್ ಸೈಡಲ್ಲಿ ಕೂಮ್ ಮಾಡಿಕೊಂಡು ಒಂದು ಸಿ ಸೆಕ್ಷನ್ ಅಥವಾ ಸಿ ಶೇಪಲ್ಲಿ ನಾನು ಆ ಒಂದು ಹೇರ್ಸ್ನ ಬ್ರಾಡ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನಲ್ಲಿ ಏನು ಮಾಡ್ತೀನಿ, ಪಿನ್ನಿಂದ ಸೆಕ್ಯೂರ್ ಮಾಡ್ಕೋತೀನಿ. ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಂಡಾದಮೇಲೆ ಸೇಮ್ ಮೆಥಡ್ನ ಯೂಸ್ ಮಾಡಿ ಲೇಯರ್ಗಳನ್ನ ತೆಗಿತೀನಿ. ಲೇಯರ್ನ ತೆಗೆದು ಸೊ ಅದಕ್ಕೆ ನಾನು ಪಿನ್ಸಿಂದ ಒಂದು ಸೆಕ್ಯೂರಿಟಿನ ಕೊಡ್ತೀನಿ. ಪಿನ್ಸ್ನ ನಾನು ಕೊನೆಗೆ ತೆಗಿತೀನಿ. ಎಲ್ಲ ಒಂದು ಹೇರ್ ಸ್ಟೈಲ್ ಕಂಪ್ಲೀಟ್ ಆದಮೇಲೆ ಹಾಕಿರುವಂಥ ಎಲ್ಲ ಪಿನ್ಸ್ನ ನಾನು ತೆಗಿತೀನಿ. ಬಟ್ ನಮ್ಮ ಒಂದು ಹೇರ್ ಸ್ಟೈಲ್ ಯಾವುದೇ ಕಾರಣಕ್ಕೂ ಹಾಳಾಗಿರಲ್ಲ. ಆ ಲೇಯರ್ಸ್ ಏನಿರುತ್ತಲ್ಲ ಆ ಲೇಯರ್ಸ್ ಹಾಗೇ ಇರುತ್ತೆ, ಹಾಗೇ ಉಳ್ಕೊಂಡಿರುತ್ತೆ. ಸೊ ನಾವು ಹೇಗೆ ಸೆಕ್ಯೂರ್ ಮಾಡ್ತಾ ಇದ್ದೀವಿ, ಸ್ಪ್ರೇ ಹಾಕಿ ಸೆಕ್ಯೂರ್ ಮಾಡ್ತಾ ಇದ್ದೀವಿ. ಸ್ಪ್ರೇ ಅಂದರೆ ಹೋಲ್ಡಿಂಗ್ ಸ್ಪ್ರೇನ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಶೈನಿಂಗ್ ಸ್ಪ್ರೇ ಅಲ್ಲ, ಹೋಲ್ಡಿಂಗ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀವಿ. ಕಣ್ಣು ತುಂಬ ನೋಡಿ ನೀವು, ನಾನು ಹೇಗೆ ಕೈ ಮೂಮೆಂಟ್ನ ಮಾಡ್ತಾ ಇದ್ದೀನಿ, ಯಾವ ಬೆರಳನ್ನು ಹಿಡಿದಿದ್ದೀನಿ, ಹೇಗೆ ನಾನು ಹೇರ್ನ ಪುಲ್ ಮಾಡ್ತಾ ಇದ್ದೀನಿ, ಯಾವ್ಯಾವ ಜಾಗದಲ್ಲಿ ಒಂದು ಪಿನ್ನಿಂದ ಸೆಕ್ಯೂರ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನಾನು ಯಾಕೆ ಒಂದು ಅಡ್ವಾನ್ಸ್ ಲೆವೆಲ್ ಒಂದು ಹೇರ್ ಲುಕ್ನ ಇವತ್ತು ತಂದಿದ್ದೀನಿ ಅಂತ ಹೇಳಿದ್ರೆ,
ನೀವು ಬೇಸಿಕ್ ಟು ಅಡ್ವಾನ್ಸ್ ಕಲಿಬೇಕು. ಯಾವುದೇ ಕಾರಣಕ್ಕೂ ನೀವು ಡೈರೆಕ್ಟಾಗಿ ಅಡ್ವಾನ್ಸಿಗೆ ಹೋಯ್ತು ಅಂತಂದರೆ ನಿಮಗೆ ಕಷ್ಟ ಆಗುತ್ತೆ, ನಿಮ್ಮ ಕೈ ಕಷ್ಟ ಆಗುತ್ತೆ. ಸೊ ನಾನು ಯಾವ ಮೆಥಡ್ನ ತಂದಿದ್ದೀನಿ ಅಂತಂದರೆ, ನೀವು ಈ ಒಂದು ಹೇರ್ ಸ್ಟೈಲ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಚಿಕ್ಕ ಪುಟ್ಟ ಹೇರ್ ಸ್ಟೈಲ್ಗಳು ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟ್ರೊಳಗಡೆ ಕಲಿತು ಬಿಡ್ತೀರಾ. ಅಷ್ಟು ಈಸಿ ಆಗುತ್ತೆ. ಬಿಕಾಸ್ ಟಫೆಸ್ಟನ್ನ ನೀವು ತೊಗೊಂಡ್ರೆ ಈಸಿ ಮೆಥಡನ್ನು ನೀವು ಆರಾಮಾಗಿ ಮಾಡ್ತೀರಾ. ನೀವು ಈಸಿ ಟು ಹೋಯಿತು ಅಂತಂದರೆ ಈಸಿ ಮಾಡ್ತಾ 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 ನಿಮ್ಗೆ ಏನಾಗುತ್ತೆ, ಅಡ್ವಾನ್ಸ್ ಲೆವೆಲ್ಗೆ ಹೋದಾಗ ಸೊ ನನಗೆ ಅದು ಈಸಿ ಆಗಿತ್ತು, ಇದು ತುಂಬ ಕಷ್ಟ ಆಗ್ತಿದೆ ಅನ್ನೋ ಫೀಲ್ ಬರುತ್ತೆ. ಸೊ ಡೈರೆಕ್ಟಾಗಿ ನಾವು ಇದನ್ನೇ ಮಾಡ್ತಾ ಹೋಯ್ತು ಅಂತಂದರೆ ನನಗೆ ಈ ಮೆಥಡ್ ಏನು ಅಂಥ ಕಷ್ಟ ಅಲ್ಲ, ನಾನು ಮಾಡ್ತೀನಿ ಅನ್ನೋ ಒಂದು ಮೆಂಟಾಲಿಟಿ ನಿಮ್ಮ ಒಂದು ಮೈಂಡಲ್ಲಿ ಬೆಳೀತಾ ಹೋಗುತ್ತೆ. ಹಾಗೆಯೇ ಈ ಒಂದು ವಿಡಿಯೋ ಮೂಲಕ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾರಿಗೆಲ್ಲ ಒಂದು ವಿಡಿಯೋ ನೋಡಿ ನೀವು ಕಲಿತಾ ಇದ್ದೀರಾ, ಅಥವಾ ನೀವು ಮನೆಯಲ್ಲಿ ಕೂತ್ಕೊಂಡು ಕಲಿತಾ ಇದ್ದೀರಾ, ಅಥವಾ ನೀವು ಎಲ್ಲೋ ಕಲಿಯೋಕ್ಕೆ ಹೋಗ್ತಾ ಇರ್ಬೋದು, ಬಟ್ ನಿಮಗೆ ಲಾಟ್ಸ್ ಆಫ್ ಕನ್ಫ್ಯೂಷನ್ಸ್, ಲಾಟ್ಸ್ ಆಫ್ ಡೌಟ್ಸ್, ಒಂದು ಹೇರ್ ಲುಕ್ ಮೇಲೆ ಆಗಿರಲಿ ಅಥವಾ ಒಂದು ಸ್ಯಾರಿ ಬಗ್ಗೆ ಆಗಿರಲಿ, ಯಾರಿಗೆಲ್ಲ ಲಾಟ್ಸ್ ಆಫ್ ಡೌಟ್ಸ್ ಇದೆ, ಸೊ ಅಂಥವರು ಆರಾಮಾಗಿ ನೀವು ಆನ್ಲೈನ್ ಕ್ಲಾಸ್ನ ಪರ್ಚೇಸ್ ಮಾಡ್ಬೋದು, ಆನ್ಲೈನ್ ಕ್ಲಾಸ್ ತೊಗೋಬೋದು. ವಿತಿನ್ 1 ಡೇನಲ್ಲಿ ನೀವು ಕಂಪ್ಲೀಟ್ ಒಂದು ನಾಲೆಡ್ಜನ್ನು ಬೆಳೆಸ್ಕೊಳ್ತಾ ಹೋಗ್ಬೋದು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಜಸ್ಟ್ ವಿಡಿಯೋ ನೋಡಿಕೊಂಡು. ಆದರೆ ಈ ವಿಡಿಯೋದಲ್ಲಿ ನಾನು ಮಾತಾಡೋದನ್ನು ನೀವು ಕೇಳಿಸ್ಕೋತೀರಾ, ಬಟ್ ನಾವೊಂದು ಮಾಡೋ ಆನ್ಲೈನ್ ಕ್ಲಾಸಲ್ಲಿ ವಿಡಿಯೋದಲ್ಲಿ ನೀವು ಹೇಳೋದನ್ನು ನಾವು ಎಕ್ಸೆಪ್ಟ್ ಮಾಡ್ಕೋತೀವಿ, ಅಥವಾ ನೀವು ಕೇಳೋ ಕ್ವಶನ್ಸಿಗೆ ನಾವು ಡೈರೆಕ್ಟಾಗಿ ನಿಮ್ಮ ಫೇಸ್ ಟು ಫೇಸ್ ಆನ್ಸರ್ ಮಾಡೋ ರೀತಿಯಲ್ಲಿ ಇರ್ತೀವಿ. ಸೊ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಎನ್ರೋಲ್ ಮಾಡ್ಕೋಬೋದು. ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಒಂದು ನಂಬರ್ನ ಶೇರ್ ಮಾಡ್ತೀನಿ. ಸೊ ಆ ನಂಬರ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಗೆ ಏನು ಎತ್ತ ಯಾವತ್ತಿರುತ್ತೆ, ಏನು ಯಾವ ಟೈಮಿಂಗ್ಸ್ಗಿರುತ್ತೆ ಅನ್ನೋದು ಅಂತ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ಹೇರ್ ಮೆಥಡ್ ಕಂಪ್ಲೀಟಾಗಿ ನಾವಿವಾಗ ಫಸ್ಟ್ ಪೋರ್ಷನ್ ಅಥವಾ ಫಸ್ಟ್ ಸ್ಟೆಪ್ನ ನಾವು ಹೇಗೆ ಕಂಪ್ಲೀಟ್ ಮಾಡ್ಕೊಂಡ್ವೋ ಸೇಮ್ ಅದೇ ರೀತಿಯಲ್ಲಿ ಕಂಪ್ಲೀಟ್ ಹೇರ್ ಲೆಂತ್ ಮುಗಿಯೋ ತನಕನೂ ಸೇಮ್ ಮೆಥಡನ್ನು ಯೂಸ್ ಮಾಡ್ತಾ ಲೇಯರ್ಸ್ ತೆಗಿತಾ ಸ್ಪ್ರೇ ಮಾಡ್ತಾ ಹೋಲ್ಡ್ ಮಾಡ್ಕೊಂಡು ಬರಬೇಕು. ಇದಾದಮೇಲೆ ಲಾಸ್ಟಲ್ಲಿ ಪಿನ್ಸ್ ತೆಗಿಯೋ ಮೆಥಡ್ ಕೂಡ ಹೇಳ್ಕೊಡ್ತೀನಿ, ಹೇಗೆ ರಿಮೂವ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಯಾರೇ ಆದರೂ ಅಷ್ಟೇ, ಒಂದು ಹೇರ್ ಸ್ಟೈಲ್ ಕಲಿತಾ ಇದ್ದೀನಿ, ಅಥವಾ ನಾನೊಂದು ಮೇಕಪ್ ಕಲಿತಾ ಇದ್ದೀನಿ, ಅಥವಾ ನಾನೊಂದು ಕಂಪ್ಲೀಟ್ ಬ್ಯೂಟಿಷಿಯನ್ ಕೋರ್ಸ್ನ ಕಲಿತಾ ಇದ್ದೀನಿ ಅಂತ ಹೇಳೋದಾದರೆ, ನೀವು ಕಲಿಯೋದಷ್ಟೇ ಇಂಪಾರ್ಟೆಂಟ್ ಅಲ್ಲ. ಸೊ ಅದಾದ ಮೇಲೆ ನಿಮ್ಮ ಒಂದು ಫ್ಯೂಚರ್ ಹೇಗಿರುತ್ತೆ. ಇವಾಗ ಯಾರೋ ಒಬ್ಬರು ಯಾವುದೋ ಒಂದು ಅಕಾಡೆಮಿ ಅಥವಾ ಯಾವುದೋ ಒಂದು ಪಾರ್ಲರ್ ಅಥವಾ ಯಾವುದೋ ಒಂದು ಸಲೂನ್ ಹೋಗಿ ನೀವು ಕೆಲಸ ಕಲಿತಾ ಇರ್ತೀರಾ, ಅಮೌಂಟನ್ನು ಇನ್ವೆಸ್ಟ್ ಮಾಡಿರ್ತೀರ, ದಯವಿಟ್ಟು ಅಂತ ಹೇಳ್ಕೊತೀನಿ. ಯಾವ ರೀತಿಯಲ್ಲಿ ಅಂತ ಅಂದರೆ, ಯಾರಿಗೆ ಆದರೂ ದುಡ್ಡು ಸುಮ್ಮನೆ ಬರಲ್ಲ. ಸೊ ಆ ಒಂದು ನೀವು ಏನು ಕಟ್ಟಿರ್ತೀರ ಅಮೌಂಟು, ಅದಕ್ಕೆ ತಕ್ಕನಂತೆ ನೀವು ಕೆಲಸಗಳನ್ನ ಕಲ್ತ್ಕೊಂಡಾದಮೇಲೆ ಕೂಡ ಕೈ ಬಿಡಬೇಡಿ. ಸಾಕಾಯಿತು ಅಥವಾ ಫ್ಯೂಚರಲ್ಲಿ ನಾನು ಮಾಡೋಕ್ಕಾಗುತ್ತಾ ಅನ್ನೋ ಒಂದು ಕ್ವೆಶ್ಚನ್ ಮಾರ್ಕ್ನ ಹಾಕೋಬೇಡಿ. ನಾನು ಮಾಡ್ತೀನಿ, ನನ್ನ ಕೈಲಿ ಯಾಕೆ ಆಗಲ್ಲ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ನ ಹಾಕ್ಕೊಳ್ಳಿ. ಖಂಡಿತವಾಗ್ಲೂ ಆಗುತ್ತೆ. ನೀವು ಒಂದು ಇನ್ವೆಸ್ಟ್ ಮಾಡುವಂಥ ಒಂದು ಸಣ್ಣ ಅಮೌಂಟನ್ನ ನೀವು ಕೆಲಸ ಮಾಡಿ ನೀವು ಅದರ ಡಬ್ಬಲ್ದಷ್ಟು ನೀವು ಪಡ್ಕೋಬೇಕು. ಹಾಗಿರಬೇಕು ನಿಮ್ಮ ಒಂದು ಮೆಂಟಾಲಿಟಿ. ಸೊ ಇವತ್ತಿನ ಪ್ರೊಫೆಷನ್ ಹೇಗಿದೆ ಅಂತಂದರೆ ತುಂಬ ಯೂನಿಕ್ ಪ್ರೊಫೆಷನ್ ಅಂತಲೇ ಹೇಳ್ಬೋದು. ದಿನಕ್ಕೆ ಒಂದು ಮೆಥಡ್ ಬರುತ್ತೆ, ಅಥವಾ ದಿನ ಒಂದೊಂದು ರೀತಿಯಲ್ಲಿ ಒಂದು ಟ್ರೆಂಡಿಂಗ್ ಲುಕ್ ಬರುತ್ತೆ. ಸೊ ನಾವು ಬೇಸಿಕ್ ಏನು ಕಲ್ತಿರ್ತೀವಲ್ಲ ಅದರಲ್ಲೇ ನಮಗೆ ಒಂದು ಅಡ್ವಾನ್ಸ್ ಲೆವೆಲ್ ಬರುತ್ತೆ. ನಾವು ಎಲ್ಲ ಅಡ್ವಾನ್ಸ್ ಲೆವೆಲ್ಗೂ ರೆಡಿಯಾಗಿ ನಿಂತಿರಬೇಕು. ನಾವು ಏನೇ ಬಂದರೂ ನಾನು ಮಾಡ್ತೀನಿ, ಏನೇ ಬಂದರೂ ನಾನು ಫೇಸ್ ಮಾಡ್ತೀನಿ, ಅಥವಾ ನನಗೆ ಒಂದು ಹೇರ್ ಲುಕ್ ಎಂಥದ್ದೇ ಕೊಟ್ಟರು ನಾನು ಮಾಡ್ತೀನಿ, ಅಥವಾ ಒಂದು ಫೇಸ್ ಮೇಕಪ್ ಎಂಥದ್ದೇ ಟೋನ್ ಬಂದರು, ಎಂಥದೇ ಸ್ಕಿನ್ ಟೋನ್ ಬಂದರೂ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಅನ್ನೋ ಒಂದು ಮೆಥಡ್ ನಿಮ್ಮಲ್ಲಿರಬೇಕು. ಅಥವಾ ನೀವು ಆ ರೇಂಜಲ್ಲಿ ನೀವು ಕಲಿಬೇಕು ಅಂತ ನನ್ನ ಆಸೆ. ನೀವು ಈ ವಿಡಿಯೋ ನೋಡೋರು ಸುಮ್ಮನೆ ಏನೋ ಟೈಮ್ ಪಾಸಿಗೆ ನೋಡ್ತೀರಾ, ಅಥವಾ ನೀವು ಇಂಟ್ರೆಸ್ಟ್ ಇದ್ದು ಕಲಿಯೋ ರೀತಿಗೆ ನೋಡ್ತೀರಾ, ಅಥವಾ ಕಲಿತು ಏನಾದ್ರು ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನೋಡ್ತೀರಾ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನನ್ನ ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಒಂದಿಷ್ಟ ಆದರೂ ಸಪೋರ್ಟ್ ಆಗಲಿ ಅಂತ ಅಂದ್ಬಿಟ್ಟು ನನ್ನ ಒಂದು ಆಸೆ ಅಂತಲೇ ಹೇಳ್ಬೋದು.
ಈ ಒಂದು ಹೇರ್ ಸ್ಟೈಲ್ನ ನಾವು ಎಷ್ಟು ಸ್ಲೋ ಮೂಮೆಂಟಲ್ಲಿ ಮಾಡ್ತೀವಿ ಅಥವಾ ಎಷ್ಟು ಒಂದು ತುಂಬ ಪ್ರೆಷರ್ ಹಾಕ್ತಲೇ ಮಾಡ್ತೀವಿ ಅನ್ನೋದಷ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಪ್ರೆಷರ್ ಹಾಕ್ತು ಅಂತಂದರೆ ಇಡೀ ಹೇರ್ ಸ್ಟೈಲ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಇದನ್ನು ಕಂಪ್ಲೀಟ್ ಒಂದು 24 ಅವರ್ಸ್ವರೆಗೂ ಹೋಲ್ಡ್ ಮಾಡ್ಕೋಬೋದು. ಹೇರ್ ಸ್ಟೈಲ್ನ ಯಾವುದೇ ರೀತಿ ಹಾಳಾಗೋದಿಲ್ಲ. ಬಟ್ ಎಳೆಯೋದು ಮುಟ್ಟೋದು ಮಾಡಿದ್ರೆ ಸ್ವಲ್ಪ ಹಾಳಾಗುತ್ತೆ. ಬಿಕಾಸ್ ಇದಕ್ಕೆ ಯಾವುದೇ ರೀತಿ ಗ್ರಿಪ್ಸೇ ಇಲ್ಲ ಅಲ್ಲ. ಸೊ ಜಸ್ಟ್ ನಾವು ಒಂದು ಸ್ಪ್ರೇ ಮಾಡಿ ಹೋಲ್ಡ್ ಮಾಡಿದ್ದೀವಿ ಅಥವಾ ಒಂದು ಯು ಪಿನಿಂದ ಹೋಲ್ಡ್ ಮಾಡಿದ್ದೀವಿ ಅಷ್ಟೇ. ಮತ್ತು ನಾವು ಯು ಪಿನ ರಿಮೂವ್ ಕೂಡ ಮಾಡಿಬಿಡ್ತೀವಿ. ಹಾಗಾಗಿ ಇದು ಯಾವುದೇ ರೀತಿ ಇದಕ್ಕೆ ಸೆಕ್ಯೂರಿಟಿ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಂಡಿದ್ದು ಒಂದು ಹೇರ್ ಸ್ಟೈಲ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೀವು ಈ ರೀತಿ ಒಂದು ಹೇರ್ ಸ್ಟೈಲ್ನ ಎಂಥವ್ರಿಗೆ ಮಾಡಬೇಕು ಅಂತಂದರೆ ಕಂಪ್ಲೀಟ್ ಒಂದು ಸ್ಟ್ರೇಟ್ ಹೇರ್ ಇದ್ದು ಲಾಂಗ್ ಹೇರ್ ಇರೋರಿಗೆ ಮಾಡ್ಬೋದು. ಹೇರ್ ಎಕ್ಸ್ಟೆನ್ಷನ್ ಹಾಕಿ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ರಿಯಲ್ ಹೇರ್ ಇರಬೇಕು, ಸ್ವಲ್ಪ ತಿಕ್ಕಾಗಿರಬೇಕು. ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೂ ಅಷ್ಟೇ ನಿಮ್ಮ ಒಂದು ಅಕ್ಕಪಕ್ಕ ಯಾರೇ ಇದ್ರೂ ಹೇರ್ ಸ್ಟೈಲ್ ಮೇಲೇ ನೀವು ಆರಾಮಾಗಿ ಒಂದು 4-5 ಸತಿ ಹಾಕಿ ಬಿಚ್ಚಿ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಬಂದ್ಬಿಡುತ್ತೆ. ಎಕ್ಸಾಕ್ಟ್ ಮೆಥಡ್ ಗೊತ್ತಿರಬೇಕಷ್ಟೇ. ನೀವು ಎಕ್ಸಾಕ್ಟ್ ಮೆಥಡ್ ಗೊತ್ತಿದ್ದು 4 ಸಲ ಪ್ರಾಕ್ಟೀಸ್ ಮಾಡಬೇಕು ಅನ್ನೋ ಒಂದು ಹಠ ನಿಮ್ಮಲ್ಲಿತ್ತು ಅಂತಂದರೆ ಎಂಥದ್ದೇ ಒಂದು ಕೆಲಸ ಆದರೂ ನಿಮ್ಮ ಕೈ ಗಟ್ಟಿಗೆ ಎಟಗುತ್ತೆ. ಸೊ ಈ ವಿಡಿಯೋ ನಿಮಗೆ ಸಖತ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಆನ್ಲೈನ್ ಕ್ಲಾಸ್ ಬಗ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ನೆಕ್ಸ್ಟ್ ಒಂದು ಮೂವ್ ಮಾಡೋದಕ್ಕೆ ನನಗೊಂದು ಹುಮ್ಮಸ್ ಅನ್ನೋದು ಬರುತ್ತೆ. ಸೊ ಈ ವಿಡಿಯೋ ಸಖತ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಔಟ್ಫಿಟ್ ಹೇಗಿದೆ ಅಂತ ಅಂದ್ಬಿಟ್ಟು ನೀವೇ ಒಂದ್ಸತಿ ಚೆಕ್ ಮಾಡಿ. ಔಟ್ಫಿಟ್ ಅಂತ ತುಂಬ ಅಲ್ಟಿಮೇಟಾಗಿ ಬಂದಿದೆ. ಇದೇ ರೀತಿ ಮೋರ್ ವೀಡಿಯೋಸ್ಗೋಸ್ಕರ ನನ್ನ ಒಂದು ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆಯೇ ಒಂದು ಆನ್ಲೈನ್ ಕ್ಲಾಸ್ ಜೊತೆಗೆ ಒಂದು ಯೂನಿಕ್ ಆದ ಒಂದು ಮೆಥಡ್ನಲ್ಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.